ಜನ್ಮ ಜನ್ಮಾಂತರದ ಕುತೂಹಲಕಾರಿಯಾದ ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ. ಮಾಂತ್ರಿಕರ ಮುಖಾಂತರ ತಮ್ಮ ಸಂಬಂಧಿಕರೇ ಹೆಣೆದ ಬಲೆಗೆ ಸಿಲುಕಿ ಒತ್ತಾಡ್ತಾ ಇರುವ ಅಶ್ವತ್ಥರ ಜೀವನಕ್ಕೆ ಗುರೂಜಿ ಯಾವ ರೀತಿ ಬೆಳಕು ಕೊಟ್ಟರು? ಆ 9 ಆತ್ಮಗಳು ಏನಾದವು ತಿಳಿಯೋಣ ಬನ್ನಿ. ಯಾರು ನೋಡೋರು, ಅವ್ರ ಬಗ್ಗೆ ಹೇಳು ನೋಡೋಣ. ಕೇಳಿಬಿಡ, ನೋಡು, ಅವ್ರಿಗೆ ಗೊತ್ತಾಗಲ್ಲ, ಹೇಳು. ನೋಡ್ತೀನಿ ಅಂತ ಹೇಳಿದಲ್ಲ. ಹೇಳು, ನೋಡಿ, ಹೇಳು ಫಸ್ಟ್. ನೋಡ್ತೀನಿ. ಅವ್ರ ರಿಲೇಟಿವ್ಸು ಕೇರಳದಲ್ಲಿ ಒಬ್ಬ ಮಾಂತ್ರಿಕನ ಹಿಡಿದು ಅವನಿಗೆ ತುಂಬ ದುಡ್ಡು ಕೊಟ್ಟು ಇವನ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ. ಸ್ಮಶಾನದಲ್ಲೆಲ್ಲ ನಮ್ಮನ್ನು ಹಿಡಿತಾರೆ. ಹಿಡಿದು ಮೊದಲಿಂದ ಪ್ರಯತ್ನ ಮಾಡಿ ಬಲಿಷ್ಠವಾದ ವ್ಯಕ್ತಿಗಳು ಅವನು ಯಾರು ಅವರೆಲ್ಲ ಪರೀಕ್ಷೆ ಮಾಡಿ ಆದಮೇಲೆ ಈ ಹುಡುಗನ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ. ಓಕೆ, ಏನೇನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಈ ಹುಡುಗನ ವಸ್ತುಗಳಲ್ಲಿ? ಯಾವ ರೀತಿ ಹೇಳಲೇಬೇಕಾ? ಮತ್ತೆ ಆಯ್ತು, ತೊಂದರೆ ಕೊಡಬೇಡಿ. ಸ್ಮಶಾನದಲ್ಲಿ ರಾತ್ರಿ 12 ಗಂಟೆಯಲ್ಲಿ ಸ್ನಾನ ಮಾಡ್ತಾರೆ. ರಾತ್ರಿ 12ರಿಂದ 1 ಗಂಟೆ ಮೇಲೆ ಒಂದೇ ಬಟ್ಟೆ ಹಾಕ್ತಾರೆ. ತುಂಡು ಬಟ್ಟೆ ಹಾಕಿ ಪೂಜೆ ಮಾಡಿ ಇವನ ಮೇಲೆ ಪ್ರಯೋಗ ಮಾಡ್ತಾರೆ. ಆ ಕ್ಷುದ್ರ ಮಾಂತ್ರಿಕ ರಾತ್ರಿ 12 ಗಂಟೆಯಲ್ಲಿ ಸ್ನಾನ ಮಾಡಿ ತುಂಡು ಬಟ್ಟೆ ತೊಟ್ಟು ಸ್ಮಶಾನಕ್ಕೆ ತೆರಳಿ ತನ್ನ ಮೋಡಿ ವಿದ್ಯೆಯ ಮೂಲಕ ಬಲಿಷ್ಠ ಆತ್ಮಗಳನ್ನ ಕರೆಸಿ ಅದಕ್ಕೆ ಸಲಹೆ ಸೂಚನೆಯನ್ನ ನೀಡಿ ಅಶ್ವತ್ಥರ ಮೇಲೆ ಪದೇ ಪದೇ ಪ್ರಯೋಗಿಸಿದ್ದನು. ತೊಂದರೆ ಕೊಡಬಾರ್ದಲ್ವಾ? ಇಷ್ಟು ತೊಂದರೆ ಕೊಡೋದು ಬಂದಾಗಿಂದ ಕೊನೆ ತನಕ ತೊಂದರೆ ಕೊಡ್ತಾನೆ ಇರೋದ? ಅಲ್ಲಿಂದ ನರಗಳೆಲ್ಲ ಹಿಡೀರಿ, ಅವ್ನ ಪುರುಷತ್ವ ಕೀಳಿ, ಅವ್ನ ಪುರುಷತ್ವ ಎಳೀರಿ, ಅವನಿಗೆ ಗಂಡಸ್ತಾನೆ ಇಲ್ದಂಗೆ ಮಾಡಿ ಅವನ ನರಗಳು, ತಲೆ ನರಗಳು, ಕುತ್ತಿಗೆ ನರಗಳು, ಎದೆ ನರಗಳು ಎಲ್ಲ ಎಳ್ದಾಕ್ಬಿಡಿ. ಅವ್ನು ನಡಿಬಾರ್ದು, ಅವನ ಪ್ರಾಣ ತಗೊಬಂದಿದ್ದಾನೆ. ಹಬ್ಬ 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 ಅಂತ ನಗ್ತಾರೆ. ಈಗ ನೀವು 9 ಜನ ಅಲ್ವಾ? ಓಕೆ, ನಿಮ್ಮ ಈ 9 ಜನಗಳಿಗೆ ನಾನು ಪುನರ್ಜನ್ಮದ ಹಾದಿ ತೋರಿಸಿದ್ರೆ ನೀವು ಹೋಗ್ಲಿಕ್ಕೆ ಇಷ್ಟಪಡ್ತೀರಾ? ನಂಬಿಕೆ ಇಲ್ಲ. ಏನಕ್ಕೆ ನಂಬಿಕೆ ಇಲ್ಲ? ನನಗೆ ಅವರೇನು ಮಾಡಲ್ಲ. ಅವ್ರಿಗೆ ಕನೆಕ್ಷನ್ಸೇ ಸಿಗಲ್ಲ. ಈಗ ನಾನು ಇಲ್ಲಿಂದ ಡೈರೆಕ್ಟಾಗಿ ಕಳಿಸ್ಕೊಡೋದ್ರಿಂದ ನಿನಗೂ ಅವರಿಗೂ ಕನೆಕ್ಷನ್ಸೇ ಇರೋದಿಲ್ಲ, ಗೊತ್ತೇ ಆಗೋದಿಲ್ಲ ಅವರಿಗೆ. ಒಬ್ಬನೇ ಇರೋದವ್ರು ಎಲ್ಲ ಅಲ್ಲೆಲ್ಲ ಹೊರಟು ಹೋಗಿದ್ದಾರೆ. ಕರೆಯೋಣ, ಈಗ ಎಲ್ಲರೂ ಬರ್ತಾರೆ. ಕರೆದ್ರಿಗೆ ಎಲ್ಲರೂ ಬರ್ತಾರೆ. ಹೋಗ್ತೀಯಾ? ಅವರು ಬಂದು ಓಕೆ, ಏನು ತಲೆ ಬಿಸಿ ಬೇಡ. ಬನ್ನಿ ಬನ್ನಿ ಈ ಕಡೆ. ಬಂದಾಯ್ತು. ಇಬ್ಬರು ಇದ್ದಾರೆ. ಬನ್ನಿ, ಇಬ್ಬರು ಬನ್ನಿ ಬನ್ನಿ ಬನ್ನಿ. ಹೊರಡ್ತೀರಾ? ಅವರಿಗೂ ನಿಮಗೂ ಯಾವುದೇ ರೀತಿಯಾದ ಲಿಂಕು ಇರೋದಿಲ್ಲ. ಅವ್ರಿಗೆ ಗೊತ್ತೇ ಆಗೋದಿಲ್ಲ ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿರೋದು. ಆಗ್ಬೋದಾ? ಸಂತೋಷನಾ? ಆ ರೀತಿಯಾಗಿ ನಿಮ್ಮನ್ನು ಸುರಕ್ಷಿತವಾಗಿ ಕಳಿಸ್ಕೊಡ್ತೇನೆ. ಆಗ್ಬೋದಾ? ರೆಡಿ ಇದ್ದೀರಾ? ಇದುವರೆಗೂ ಈತನಿಗೆ ಏನೇನು ತೊಂದರೆ ಆಗಿದೆ ನಿಮ್ಮ 9 ಜನಗಳಿಂದ ಅದನ್ನು ಸಂಪೂರ್ಣವಾಗಿ ಸರಿ ಮಾಡಿ, ನಿಮ್ಮ ಅಂಶಗಳು ಏನೇನಿದೆ ಎಲ್ಲ ತೊಗೊಂಡು ಎಲ್ಲ ಸರಿ ಮಾಡಿ ಸನ್ನಿ. ಎಲ್ಲ ತೊಗೊಂಡಾಯ್ತಾ? ಕೊನೆಗೂ
ಮಂಜುನಾಥ ಶಾಸ್ತ್ರಿ ಗುರೂಜಿ ತಮ್ಮ ಚಾಣಾಕ್ಷತೆಯಿಂದ ಅಶ್ವತ್ಥರಲ್ಲಿದ್ದ 9 ಆತ್ಮಗಳನ್ನು ಪುನರ್ಜನ್ಮಕ್ಕೆ ಹೋಗಲು ಒಪ್ಪಿಸುತ್ತಾರೆ. ಅಶ್ವತ್ಥ್ಗೆ ಕೊಡುತ್ತಿದ್ದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಜೊತೆಗೆ ಆ ಆತ್ಮಗಳನ್ನು ಮುಕ್ತಿ ಮಾರ್ಗಕ್ಕೆ ಕಳುಹಿಸುವಲ್ಲಿ ಗುರೂಜಿ ಯಶಸ್ವಿಯಾಗುತ್ತಾರೆ. ಸಂಪೂರ್ಣ ಕಣ್ಮರೆ ಆದಮೇಲೆ ಸಲ್ಲಿ ಎಸ್ ಕಮ್ ಎಲ್ಲ ಕ್ಲಿಯರ್ ಆಗಿದೆಯಾ? ಎಲ್ಲ ಕ್ಲಿಯರ್. ಯಾರೂ ಇಲ್ಲ? ಅಲ್ಲೇ ಯಾರು ಕಾಣಿಸ್ತಾ ಇಲ್ಲ ದೇಹದಲ್ಲಿ. ಯಾರು ಕಾಣಿಸ್ತಾ ಇಲ್ಲ? ಇಲ್ಲ. ವೆರಿ ಗುಡ್. ಏನು ಫೀಲ್ ಆಗ್ತಾ ಇದೆ ಈಗ ದೈಹಿಕವಾಗಿ? ರಿಲ್ಯಾಕ್ಸ್ ಆಗಿದೆ, ಇವಾಗ ಎಂಟಿ ಆಗಿದೆಯಾ? ವೆರಿ ಗುಡ್. ನಾನೀಗ 1ರಿಂದ 3 ನೆನೆಸಿದ ನಂತರ ಕೈಗಳನ್ನು ಉಚ್ಕೋದು ಶಾಖವನ್ನು ಕಣ್ಣಿಗೆ ಕೊಟ್ಕೊಳ್ತಾ ನಿಧಾನವಾಗಿ ಪ್ರೀತಿಯಿಂದ ಹೊರಗಡೆ ಬರ್ತೀಯ. 1 2 3. ಹೇಗಿದೆ ಈಗ? ರಿಲ್ಯಾಕ್ಸ್ ಆಯಿತಾ? ಹಿಡ್ಕೊಂಡಿತ್ತ ಅಲ್ಲಿ ಅದು ಫುಲ್ ಕಂಪ್ಲೀಟ್ ಹಿಡ್ತಿದ್ದೀನಿ ಆ ಪೋರ್ಷನ್ನು. ಈಗ ರಿಲ್ಯಾಕ್ಸ್ ಆಗಿದೆಯಾ? ಅದು ಫುಲ್ ರಿಲೀಸ್ ಆದಾಗ ಅನ್ನಿಸ್ತಾ ಇದೆಯಾ? ವೆರಿ ಗುಡ್. ನಿಧಾನವಾಗಿ ಹೇಳಿ. ಜನ್ಮ ಜನ್ಮಾಂತರ ಪ್ರೋಗ್ರಾಮ್ ಈ ವೇದಿಕೆಗೆ ಬಂದ ಮೇಲೆ ಗುರೂಜಿನ ಮೀಟ್ ಮಾಡಾದಮೇಲೆ ನನಗೆ ಕಾನ್ಫಿಡೆನ್ಸ್ ಬಂತು. ಫಸ್ಟು ಅವ್ರು ಹೇಳೋದು ನೋಡಿ ನಾವು ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು, ಹಾಗಾಗಿ ಕಾನ್ಫಿಡೆನ್ಸ್ ಬಂತು. ಹೀಲ್ ಮಾಡಾದಮೇಲೆ ನನಗೆ ನೋಡಿ ನಾನು ರಿಲ್ಯಾಕ್ಸ್ ಆಗಿದ್ದೀನಿ, ನಾನು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೀನಿ, ನನಗೆ ಯಾವುದೇ ಟೆನ್ಷನ್ಸ್ ಇಲ್ಲ. ಮತ್ತು ಕೆಲಸದಲ್ಲೂ ಅಷ್ಟೇ, ಕೆಲಸಕ್ಕೆ ಹೋದಾಗ ನನಗೆ ಯಾಕಾದ್ರೂ ಕೆಲಸಕ್ಕೆ ಹೋಗ್ತಿದ್ದೀನಪ್ಪ ಯಾವುದೇ ಒಂದು ನಂಬಿಕೆ ಇರಲಿಲ್ಲ. ನಾನು ಕೆಲಸ ಮಾಡ್ತೀನಿ ಅನ್ನೋ ನಂಬಿಕೆನೇ ನನಗಿರಲಿಲ್ಲ. ಇವಾಗ ನಾನು ಆರಾಮಾಗಿ ಕೆಲಸ ಮಾಡ್ತೀನಿ, ನಮ್ಮ ಮ್ಯಾನೇಜರ್ ಹತ್ರ ಎಲ್ಲ ಮಾತಾಡ್ತೀನಿ, ಎಲ್ಲರ ಜೊತೆನೂ ಬೆರಿತೀನಿ. ನಾನು ತುಂಬ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ. ಆಶ್ಚರ್ಯ ಆಗಬಹುದು, ಆದರೆ ಇದು ನಿಜ. 9 ಆತ್ಮಗಳು ಸೇರಿ ಅಶ್ವತ್ಥರ ದೇಹಕ್ಕೆ ಎಷ್ಟೆಲ್ಲ ತೊಂದರೆಗಳನ್ನ ಕೊಡ್ತಾ ಇತ್ತು. ಇನ್ನೇನು ಜೀವನವೇ ಮುಗೀತು ಅಂದ್ಕೊಂಡಿದ್ದ ಅಶ್ವತ್ಥರಿಗೆ ಗುರೂಜಿಯವರ ಆತ್ಮಚಿಕಿತ್ಸೆಯಿಂದ ಹೊಸ ಬದುಕಿನ ಬೆಳಕು ಕಂಡಿತು. ಮುಂದಿನ ವಾರ ಮತ್ತೊಂದು ವಿಭಿನ್ನ ಸಂಚಿಕೆಯನ್ನ ತಮ್ಮ ಮುಂದೆ ಇಡ್ತೇವೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನಿಮ್ಮಲ್ಲಿ ಇಂತಹ ಸಮಸ್ಯೆಗಳಿದ್ರೆ ನಮ್ಮನ್ನ ಸಂಪರ್ಕಿಸಿ. 9341971003 9341969840. ಇಮೇಲ್ ವಿಳಾಸ help@mshastri.in. ವೆಬ್ಸೈಟ್ www.janmajanmantra.com.